ಸತೀದೇವಿಯ ಆಖ್ಯಾನವಾದ ಮೇಲೆ ವಯಸ್ಸಿಗೆ ನಿರ್ಬಂಧ ಇಲ್ಲ. ಮನುಷ್ಯ ಯಾವ ಅವಸ್ಥೆಯಲ್ಲೂ ಪರಮಾತ್ಮನ ಭಕ್ತಿಯನ್ನು ಮಾಡಬಹುದು ಅಂತನ್ಲಿಕ್ಕೆ ಧ್ರುವರಾಜನ ಅದ್ಭುತವಾದ ದೃಷ್ಟಾಂತ. ಸಣ್ಣ ಸಣ್ಣ ಮಕ್ಕಳಿಗೆ ಧ್ರುವನ ಚರಿತ್ರೆಯನ್ನ ಹೇಳಿ ದೇವರಲ್ಲಿ ಭಕ್ತಿಯನ್ನ ಹೇಗೆ ಮಾಡಬೇಕು ಅಂತನ್ನೋದನ್ನ ಕಲಿಸುವುದು ಅಷ್ಟೇ ಅಲ್ಲ, ಧ್ರುವರಾಜನ ಚರಿತ್ರೆ ದೊಡ್ಡವರಿಗೂ ಆದರ್ಶಪ್ರಾಯವಾಗಿದೆ. ಏಕಾಗ್ರ ಮನಸ್ಸಿನಿಂದ ಗಟ್ಟಿಮುಟ್ಟಿಯಾಗಿ ಹಿಡಿದ ಯಾವ ಉದ್ದೇಶವಿದೆಯೋ ಅದನ್ನ ಸಾಧಿಸುವವರೆಗೂ ಹಠದಿಂದ ಛಲದಿಂದ ಅದನ್ನು ಸಾಧಿಸೇ ತೀರ್ತೀನಿ ಅಂತನೋ ದೃಢವಾದ ಸಂಕಲ್ಪ ಏನಿದೆಯೋ ಅದು ಧ್ರುವನ ಚರಿತ್ರೆಯಿಂದ ತಿಳಿದು ಬರುತ್ತದೆ. ಅಂಥವರಿಗೆ ದೇವರು ಅವಶ್ಯವಾಗಿ ಒಲೆದು ಬಂದು ವರವನ್ನು ಕೊಟ್ಟಿದ್ದು ನಾವು ಕೇಳಲಿಕ್ಕೆ ಸಾಧ್ಯವಿದೆ. ಅತಾತಃ ಕೀರ್ಯತೆ ಕೀರ್ತಯೇ ವಂಶಃ ಪುಣ್ಯಕೀರ್ತೆ ಕುರುದ್ವ ಸ್ವಯಂಭುವಸ್ಯಾಪಿ ಮನೋಹ ಹರೇಹೇ ವಂಶ ಜನ್ಮನಃ. ಉತ್ಥಾನಪಾದ ಮತ್ತು ಪ್ರಿಯವ್ರತ, ಅವನಲ್ಲಿ ಉತ್ಥಾನಪಾದನಿಗೆ ಇಬ್ಬರು ಹೆಂಡಂದ್ರು, ಒಂದು ಸುನೀತಿ ಮತ್ತು ಸುರುಚಿ. ಸುನೀತಿ ಹೆಸರಿನ ತಕ್ಕಂತೇನೆ ಸುನೀತಿ ಆದಳು, ಉತ್ತಮ ನೀತಿವಂತಳು. ಗಂಡ, ದೇವರು, ಗುರುಗಳು, ಹಿರಿಯರು, ರಾಜ್ಯ ಯಾವುದರಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಂತ ಅತ್ಯಂತ ನೀತಿ ತಾನು ಕಲಿತವಳು. ಸಾಧು ಸ್ತ್ರೀ. ಊರಿನ ಹೊರಗಡೆ ಒಂದು ಆಶ್ರಮವನ್ನು ಮಾಡಿಕೊಂಡು ಸಾಧನೆಗಾಗಿ ಇದ್ದಂತಹ ಉತ್ತಮ ಪತಿವ್ರತೆ ಸ್ತ್ರೀ. ಸುರುಚಿ ತಾನು ಅತ್ಯಂತ ರಾಜ್ಯ, ಕೀರ್ತಿ, ಐಶ್ವರ್ಯ ಇವುಗಳನ್ನ ಸಂಪಾದಿಸಬೇಕು, ಇವುಗಳನ್ನ ಭೋಗ ಮಾಡಬೇಕು ಅಂತನವ ಆಸೆಯಿಂದ ಇದ್ದವಳು. ಹಾಗಾಗಿ ಪ್ರೇಯಸಿ, ಭಾರಿ ಉತ್ತಮ ಪ್ರೇಯಸಿ ಆಗಿದ್ಲು ರಾಜನಿಗೆ. ಅವಳಿಗೆ ಉತ್ತಮ ಅಂತನವ ಒಂದು ಕೂಸಿತ್ತು, ಸಂತಾನ. ಇನ್ನು ಧ್ರುವ ಸುನೀತಿ ಮತ್ತು ಉತ್ಥಾನಪಾದನಲ್ಲಿ ಹುಟ್ಟಿದಂತಹ ಉತ್ತಮವಾದಂತಹ ಸಂತಾನವಿತ್ತು. ಆಗ ಪ್ರತಿನಿತ್ಯ ರಾಜ್ಯಕ್ಕೆ ಬರುವನು ಹೋಗುವನು, ತಾಯಿ ಹತ್ರೇ ಇರವನು. ದೇವರಲ್ಲಿ ಬಹಳ ಭಕ್ತಿ ವಿಶ್ವಾಸಗಳು, ತಂದೆಯಲ್ಲೂ ಭಕ್ತಿನೇ ಇತ್ತು. ನವತ್ಸ ನೃಪತೆ ದಿಷ್ಣ್ಯಂ ಭಗವಾನ್ ಆರುಢೋದ್ವಹ. ತಂದೆಯ ತೊಡೆ ಮೇಲೆ ಯಾವ ಮಕ್ಕಳು ಕೂಡುವುದಿಲ್ಲ? ಕೂಡುತ್ತಾರೆ. ಉತ್ತಮ ತಾನು ಒಂದು ತೊಡೆ ಮೇಲೆ ಕೂತಿದ್ದ, ಹಾಗೆ ನಾನು ಕೂಡ್ತೇನೆ ಅಂತ ಹೇಳಿ ಅವನನ್ನು ನೋಡಿಕೊಂಡು ತಮ್ಮನನ್ನು ನೋಡಿ ಅಣ್ಣನು ಓಡಿ ಬಂದ. ಧ್ರುವ ರಾಜನು ನಾನು ಅಪ್ಪನ ತೊಡೆ ಮೇಲೆ ಕೂಡ್ತೇನೆ ಅಂತ ಕೂತರೆ ಎಳೆದು ಸರಿದು ಒಗೆದಿದ್ದಾಳೆ. ಎಳೆದು ಸರಿಸಿ ಅವನನ್ನು ದೂರ ತಳ್ಳಿದ್ದಾಳೆ ಸುರುಚಿ. ಏನ್ ತಿಳಿದಿದ್ಯೋ, ರಾಜನ ತೊಡೆ ಮೇಲೆ ಕೂಡುವ ಯೋಗ್ಯತೆ ನಿನಗೆ ಬಂದಿಲ್ಲ. ಬರಬೇಕು ಅಂತ ಆದ್ರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಅದನ್ನ ತಪಸ್ಸು ಮಾಡಿ ದೇವರಿಗೆ ಪ್ರಾರ್ಥಿಸು. ಅಂದಾಗ ನೀನು ಆ ಸಿಂಹಾಸನ ಮೇಲೆ ಕುತ್ತ ರಾಜನ ತೊಡೆ ಮೇಲೆ ಕೂಡ್ಲಿಕ್ಕೆ ಸಾಧ್ಯ. ನನ್ನ ಮಗನ ಸ್ಥಾನ ನೀನು ಪಡೆಯಲು ಸಾಧ್ಯವಿಲ್ಲ ಅಂದಾಗ ಸಣ್ಣ ಕೂಸು, ಅದಕ್ಕೇನ್ ತಿಳಿತದೆ, ಅದಕ್ಕೇನ್ ಅರ್ಥವಾಗ್ತದೆ? ಆದರೂ ರಾಜನ ಮನೆಯಲ್ಲಿ ಹುಟ್ಟಿದ ಜ್ಞಾನಿಯಾದಂತಹ ಆ ಬಾಲೋಸಿ ಬತ ಆತ್ಮಾನಂ ಅನ್ಯ ಸ್ತ್ರೀ ಗರ್ಭ ಸಂಭವಂ. ಭಾಗವತ ಹೇಳ್ತದೆ, ಬೇರೆ ಸ್ತ್ರೀಯ ಗರ್ಭದಲ್ಲಿ ಹುಟ್ಟಿದ ನಿನಗೆ ನನ್ನ ಗಂಡನ ತೊಡೆ ಮೇಲೆ ಕೂಡುವ ಅಧಿಕಾರ ಇಲ್ಲ. ಈ ಮಾತು ಹೇಳಬೇಕಾದ್ರೆ ಎಷ್ಟು ಮನಸ್ಸು ಕಲ್ಲಿರಬೇಕು, ನಿಷ್ಠುರ ಇರಬೇಕು. ಸಣ್ಣ ಕೂಸು, ಆ ಕೂಸನ್ನ ಎಳೆದು ಒಗಿತಾಳೆ ಅಂತಂದ್ರೆ ತಪಸಾ ಆರಾಧ್ಯ ಪುರುಷಂ ತಸ್ಸೇವಾನುಗ್ರಹಮೇ. ತಪಸ್ಸಿನಿಂದ ಆರಾಧಿಸಿ ಆ ಸ್ಥಾನವನ್ನು ಸಂಪಾದಿಸಬೇಕಪ್ಪ, ಹಾಗೆ ಬರೋದಿಲ್ಲ ಅಂತನ್ನುವ ಚುಚ್ಚಿ ಕೊಂಕು ಮಾತನಾಡಿ ಅವನ ಮನಸ್ಸಿಗೆ ನೋವು ಮಾಡ್ತಾಳೆ. ಅವನಿಗೆ ಸಣ್ಣ ಕೂಸು ಆದ್ರೂ ನೋವಾಯಿತು, ಶೋಕಾಗ್ನಿನ ಬಹಳ ದುಃಖ ಇತ್ತು. ಆದರೆ ರಾಜನ ವಂಶದಲ್ಲಿ ಹುಟ್ಟಿದ್ದಕ್ಕೆ ದರ್ಪ ಸೊಕ್ಕಲ್ಲ, ಆದರೆ ಸಾಧಿಸಬೇಕು ಅಂತನೂ ಒಂದು ಛಲ ಹುಟ್ಟಿತ್ತು ಅವನಲ್ಲಿ. ಸಿಟ್ಟು ಬಂತು. ಹಾವಿನ ಮರಿ ಬುಸುಗುಡುತ್ತಾ ಹೇಗೆ ಹೋಗ್ತದೋ ಹಾಗೆ ಇವನು ಕೂಡ ಬುಸುಗುಡುತ್ತಾ ಬಂದ ತಾಯಿಯಲ್ಲಿ. ಬಂದು ಹೇಳ್ತಾನೆ, ದೀರ್ಘಂ ಶಶಂತಿ, ದೀರ್ಘವಾದ ಶ್ವಾಸವನ್ನ ತೆಗೆದುಕೊಳ್ತಾ ಬಂದ. ಅಂದ್ರೆ ನಾರ್ಮಲ್ ಅಲ್ಲ, ಅನ್ನಾರ್ಮಲ್ ಇದ್ದಾನೆ, ಏನೋ ಇವನಿಗೆ ಸಮಸ್ಯೆ ಆಗಿದೆ ಅಂತನ್ನೋದಾಗಿ ತಾಯಿಗೆ
ಸೂಚನೆ ಮಾಡುತ್ತಾ ಬಂದು ಬಾಲಕಮಾಹ ಬಾಲ ಮಾಮಂಗಲಂ ತಾತ ಪರೇಶು ಮಂಸ್ತಾ ಭುಂಕ್ತೇಜನೋ ಯತ್ ಪರದುಃಖದಸ್ತಂ. ನಾನೇನ್ ತಪ್ಪು ಮಾಡಿದ್ದೇನೆ? ನನ್ನ ತಂದೆಯ ತೊಡೆ ಮೇಲೆ ಹೋಗಿ ನಾನು ಕೂತಿದ್ದೇನೆ. ನಾವೇನ್ ರಾಜ್ಯ ಸ್ವೀಕಾರ ಮಾಡಿಲ್ಲ, ನೀನು ಊರಿನ ಹೊರಗಡೆ ಇದ್ದಿ, ನಾವೇನ ಅಧಿಕಾರ ಪಡಿಲಿಕ್ಕೆ ನಾವೇನು ವಿಚಾರ ಮಾಡಿಲ್ಲ. ಆದರೆ ನನ್ನ ಇನ್ನೊಬ್ಬ ತಾಯಿ ಸೌತಿ ಆಕಿ ಹೀಗೆ ಮಾಡಿದ್ದಾಳೆ ಅಂತ ತಾಯಿ ಮುಂದೆಲ್ಲ ಹೇಳಿಕೊಂಡವನು. ಅಂದಾಗ ಸಾಮಾನ್ಯವಾಗಿ ಸೌತೆಯರ ಮೇಲೆ ಸಿಟ್ಟು ಇಂಥ ಪ್ರಸಂಗಗಳನ್ನ ಕಾಯ್ತಾ ಇರ್ತಾರೆ. ಹೌದಾ, ಹೀಗ್ ಮಾಡಿದ್ಲ, ನನಗೆ ಗೊತ್ತಿತ್ತು ಹೀಗ್ ಮಾಡ್ತಾಳ ಅಂತ ಹೇಳಿ ತಾನು ಶುರು ಮಾಡಬೇಕಾಗಿತ್ತು, ಹೇಳಬೇಕಾಗಿತ್ತು, ಬೈಬೇಕಾಗಿತ್ತು, ವಿಷ ಬೀಜವನ್ನ ಬುದ್ಧಿಯಲ್ಲಿ ಬಿತ್ತಬೇಕಾಗಿತ್ತು. ಅದನ್ನೆಲ್ಲ ಏನು ಮಾಡಲಿಲ್ಲ ಸುನೀತಿ. ಏನ್ ಮಾಡಿದ್ಲು? ಏನೋ ಪ್ರಸಂಗದಲ್ಲಿ ಏನೋ ಆಗಿರ್ತದೆ, ಆಕಿ ಮಾಡಿದ್ದೇನ್ ತಪ್ಪಿದೆ, ನೀನ್ಯಾಕೆ ಇಷ್ಟ ಮನಸ್ಸಿಗೆ ಅಸಮಾಧಾನ ಮಾಡ್ತಾ ಇದ್ದಿ? ಆಕೆ ಏನ್ ಹೇಳಿದ್ದಾಳೆ? ಸಾಧನ ಮಾಡಿ ಆ ಸ್ಥಾನವನ್ನ ಸಂಪಾದಿಸಬೇಕು ಅಂತ ಹೇಳಿದ್ದಾಳೆ. ಏನ್ ತಪ್ಪಿದೆ? ಯಾವ ಸ್ಥಾನವೂ ಹಾಗೆ ಬರೋದು ಸರಿಯಲ್ಲ. ಹಾಗಾಗಿ ನಿನ್ನ ಸ್ಥಾನವನ್ನು ನೀನು ಸಂಪಾದಿಸಬೇಕು. ಮಾಮಂಗಲಂ ತಾತ ಪರೇಶು ಮಂಸ್ತಾಹ ಭುಂಕ್ತೇಜನೋ ಯತ್ ಪರದುಃಖದಸ್ತಂ. ದುಃಖಕ್ಕೆ ಕಾರಣ ಆಗುವಂತೆ ಏನು ಮಾಡಿದ್ದಾಳೆ ಆಕಿ? ಯಾಕೆಷ್ಟು ದುಃಖ ನೀನು ತಾಳ್ತಾ ಇದ್ದೆ ಅಂದಾಗ ಇನ್ನಷ್ಟು ಸಿಟ್ಟಿಗೆ ಬಂದ ಇವನು. ಅಮ್ಮ, ನಾನು ಮಗ, ಅವನ ಅಪ್ಪ, ಅವನ ತಡೆ ಮೇಲೆ ಹೋಗಿ ಕೂತ್ರೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಇದು ತಪ್ಪಲ್ವಾ? ನಿನ್ನ ದೃಷ್ಟಿಯಲ್ಲಿ ತಪ್ಪಾಗಿರಬಹುದು, ನನ್ನ ದೃಷ್ಟಿಯಲ್ಲಿ ತಪ್ಪಲ್ಲದು ಅಂತ ಸುನೀತಿ ಹೇಳ್ತಾಳೆ. ಸುರುಚಿ ಸಪೋರ್ಟ್ ಮಾಡ್ತಾ, ಸ್ತನ್ನೇನ ವೃದ್ಧ ಲಸಿತೋ ಮಾಂ ಬಾರ್ಹೇತ ಮಾಂ ಓಡಂ ಇದಸ್ಪದಿಂ. ಆಗ ಅವನೇನ್ ಹೇಳಿದ್ದಾಳೆ ಅದನ್ನು ಮಾಡಿ ತೋರಿಸು ಅಂತ ಹೇಳಿ ಏನೋ ಸಮಾಧಾನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ, ಒಳ್ಳೆ ಮಾತುಗಳಿಂದ ಅವನನ್ನ ಬೋಧಿಸ್ಲಿಕ್ಕೆ ಪ್ರಯತ್ನ ಪಟ್ಲು. ತಾನು ಆಗ ಸುಮ್ನಾದ. ಆದರೆ ತಾಯಿ ಹೇಳಿದ ಮಾತನ್ನ ಮನಸ್ಸಿಗೆ ಹಾಕಿಕೊಂಡು ತಾನು ಹೊರಡ್ತಾನೆ. ನಾನು ಸುಮ್ಮನೆ ಕೊಡುವನಲ್ಲ, ನಾನು ಸಾಧಿಸೇ ತೋರಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟ. ಈಗ ಊಟಕ್ಕೆ ಇದು ಮಾಡ್ಲಿಲ್ಲ ಅಂದ್ರೆ ಊಟಕ್ಕೆ ಹಾಕೋದಿಲ್ಲ ಅಂತ ತಾಯಿ ಹೇಳ್ತಾಳೆ. ಇಷ್ಟು ನೀನು ಹೋಮ್ವರ್ಕ್ ಮಾಡಬೇಕು, ಇಷ್ಟು ನೀನು ಅಧ್ಯಯನ ಮಾಡಬೇಕು ಅಂದಾಗೆ ನೀನು ಊಟಕ್ಕೆ ಹಾಕ್ತೇನೆ, ಇಲ್ಲದೇ ಇದ್ರೆ ಹಾಕೋದಿಲ್ಲ ಅಂತಂದಾಗ ನಾನು ಮಾಡೋದಿಲ್ಲ ಹೋಗು ಅಂತ ಹೇಳಿ ಅದಲ್ಲೇ ಪುಸ್ತಕ ಹೋಗುದು ಒಳಗೆ ಹೋಗಿ ಬಾಗಿಲ ಹಾಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಒಂದು 10 ನಿಮಿಷ ಕಾಯ್ದ್ಮೇಲೆ ತಾಯಿ ಕರಳು ಮತ್ತೆ ಹೋಗಿ ಬಾಗಿಲ ಬರೆಸಿ ಊಟಕ್ಕೆ ಹಾಕಿ ಆಮೇಲೆ ಹೋಮ್ವರ್ಕ್ ಮಾಡಿಸ್ತಾಳೆ. ಹಾಗಾಗಿ ಎಷ್ಟೋ ಬಾರಿ ಆಗ್ತದೆ. ಹಾಗೆ ಇವನು ಸಿಟ್ಟಿಗೆ ಬಂದು ಹೋಗಿದ್ದಾನೆ ಬರ್ತಾನೆ ಅಂತ ತಾನು ಕಾಯ್ಕೋತ್ ಕೂತ್ಲು. ಆದ್ರೆ ಏನು ಸುದ್ದಿ ಇಲ್ಲ. ಆಗ ಬರ್ತಾನ ಈಗ ಬರ್ತಾನಂತ ನೋಡಿದ್ರೆ ಏನಿಲ್ಲ. ಹೋಗ್ತಾ ಇದ್ದಾನೆ. ಲಕ್ಷಯಾಮ ಕುಮಾರಸ್ಯ, ನನ್ನ ಲಕ್ಷ್ಯ ಏನು, ನನ್ನ ಉದ್ದೇಶ ಏನು, ಅದನ್ನು ಸಾಧಿಸ್ತೇನೆ ನಾನು ಅಂತ ಹೇಳಿ ಸಿಟ್ಟಿನಿಂದ ಹೋದ ವ್ಯಕ್ತಿ ಸಕ್ತಸ್ಯ ಕ್ರೀಡಾದಿಶು. ನಾರದರು ಬರ್ತಾರೆ ಮಧ್ಯದಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ. ಖರೇನೇ ಇವನಿಗೆ ಕಿಚ್ಚಿದೆಯೋ ದೇವರನ್ನ ನೋಡಿ ದೇವರನ್ನ ಹೊರಪಡಿಬೇಕು ಅಂತ, ಅಥವಾ ಸಿಟ್ಟಿಗೆ ಬಂದು ಹೋಗುವ ಎಲ್ಲ ಹುಡುಗರಂತೆ ಇವನು ಹೊರಟಿದ್ದಾನೋ ಅಂತ ವಿಚಾರ ಮಾಡಿ ಪರೀಕ್ಷೆ ಮಾಡ್ಲಿಕ್ಕೆ ನಾರದರು ಮಧ್ಯದಲ್ಲಿ ಬರ್ತಾರೆ. ಎಲ್ಲಿ ಹೊರಟಿಪ್ಪ? ನಾ ತಪಸ್ಸಿಗೆ ಹೊರಟಿದ್ದೇನೆ. ಎಲ್ಲಿ? ವನಕ್ಕೆ. ಯಾಕೆ? ನನ್ನ ಸ್ಥಾನ ನಾನು ಸಾಧಿಸಬೇಕಾಗಿದೆ ಅಂದಾಗ ನಾರದರು ಹೇಳ್ತಾರೆ, ಅವೆಲ್ಲ ನಿಂಗೆ ಸಿಗ್ತದೆ, ಎಲ್ಲಿ ಹೋಗುವ ರಾಜ್ಯ ನಿನಗೆ ಸಿಗ್ತದೆ, ಯಾಕೆ ಅದಕ್ಕೆ ತಪಸ್ಸು ಮಾಡಬೇಕು, ಒದ್ದಾಡಬೇಕು? ಏನೋ ಸಿಟ್ಟಿಗೆ ಬಂದಿದ್ದಾಳೆ, ನೀನು ಆಟ ಆಡುವ ವಯಸ್ಸು, ಆಟ ಆಡೋದು ಬಿಟ್ಟಿದ್ದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ, ಹೊರಟು ಹೋಗಿ ನೀನು ಮನೆಗೆ ಅಂತಂದ್ರೆ ಅವನೇನ್ ಹೇಳ್ತಾನೆ, ನಾನು ಆಟ ಆಡ್ಲಿಕ್ಕೆ ಹುಟ್ಟಿದ್ದವಲ್ಲ, ನಾನು ರಾಜನ ಮಗ, ನನಗೆ ಬೇಕಾದದ್ದು ನಾನು ಸಾಧಿಸೇ ತೀರ್ತೇನೆ. ಮುನಯ ಪದವಿಂ ತಸ್ಯ ನಿಸ್ಸಂಕೇನ ಉಜ್ಜನ್ಮನಃ ನ ವಿದುಹು ಮೃಗಯಂತಹ ತೀವ್ರ ಯೋಗ ಸಮಾಧಿನ. ಅಷ್ಟೇ ಅಲ್ಲೋ ಹುಡುಗ, ಅಲ್ಲಿ ರಾಜ್ಯ ಇಲ್ಲ, ದಾಸಿಯರಿಲ್ಲ, ನಿನಗೆ ಬೇಕಾದದ್ದು ತಂದುಕೊಡ್ಲಿಕ್ಕೆ ಯಾರು ಬರುವುದಿಲ್ಲ. ಅಲ್ಲಿ ಚಳಿ ಇರ್ತದೆ, ಮಳೆ ಇರ್ತದೆ, ಬಿಸಿಲು ಇರ್ತದೆ, ಕಾಡು ಪ್ರಾಣಿಗಳಿರ್ತದೆ, ಗಿಡ ಮರಗಳು ಇರ್ತದೆ. ಎಲ್ಲಿ ಹೋಗ್ತಿ ನೀನು? ಮೃಗಗಳಿಗೆ ಆಹಾರವಾಗ್ತೀಯಾ? ಹೋಗಬೇಡ ನೀನು ಅಂತಂದಾಗ ಸೋಯಂ ಶಮಃ ಭಗವತ ಸುಖ ದುಃಖ ಹತಾತ್ಮನಾಂ ದರ್ಶಿತ ಕೃಪಯಾ ಪುಂಸಃ ದದರ್ಶುರ್ ಅಸ್ಮದ್ ವಿಧೀಯ. ನಾನು ಸಾಧಿಸ್ತೇನೆ ಅಂತ ಅವ್ರ ಮಾತನ್ನು ಕೇಳಿ ಅಲ್ಲಿಂದ ಹೊರಟ. ಕಿರೀಟಂ ಕುಂಡಿಲಂ ಕೇಯೂರ ಆಭರಣಂ ಕೌಸ್ತುಭ ಮಣಿ ಇವನ್ನೆಲ್ಲ ಹಾಕೊಂಡ ಪರಮಾತ್ಮ ದರ್ಶನವನ್ನು ನಾನು ಪಡಿಬೇಕು, ಅಲ್ಲಿವರೆಗೆ ನಾನು ಬಿಡೋದಿಲ್ಲ ಅಂತ ಹೇಳಿ ತಾನು ಹೋಗಬೇಕಾದಾಗ ನಾರದರು ಒಂದು ಮಂತ್ರ ಉಪದೇಶ ಮಾಡ್ತಾರೆ. ನಾನು ನಿನ್ನ ಪರೀಕ್ಷೆಗೆ ಬಂದಿದ್ದೆಪ್ಪ, ನಿನ್ನ ನಿಷ್ಠೆ, ನಿನ್ನ ಛಲ, ನಿನ್ನ ದೀಕ್ಷಾ ನೋಡಿ ನಾನು ಕೂಡ ಸೋತೆ. ನೀನು ಈ ಮಂತ್ರವನ್ನ ಅನುಷ್ಠಾನ ಮಾಡು. ದೇವರು ಅತೀ ಸಮೀಪದಲ್ಲಿ, ಅಂದ್ರೆ
ಬಹಳ ವೇಗವಾಗಿ ನಿನಗೆ ಬಂದು ಭಗವಂತ ದರ್ಶನ ಕೊಡ್ತಾನೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತನೋ ಮಂತ್ರವನ್ನ ಜಪ್ಯ ಪರಮೋ ಗುಹ್ಯ, ಅತ್ಯಂತ ಗುಹ್ಯವಾದ ಮಂತ್ರ. ಶ್ರೂಯತಾಮೇ ರೂಪಾತ್ಮಜ ಯಂ ಸಪ್ತರಾತ್ರಂ ಪ್ರಪಟನ್ ಪುಮಾನ್ ಪಶ್ಯತಿ ಖೇಚರಾನ್ ಅಂದಾಗ ಮಂತ್ರೇಣಾನೇನ ದೇವಸ್ಯ ಕುರ್ಯಾತ್ ದ್ರವ್ಯಮಯೀಂ ಬುಧಃ. ಅದನ್ನು ತಪಸ್ಸು ಆ ಮಂತ್ರವನ್ನು ತಪಸ್ಸು ಮಾಡಬೇಕು ಅಂತ ಹೇಳಿ ಅದನ್ನು ನಿಷ್ಠೆಯಿಂದ ತಪಸ್ಸು ಮಾಡ್ತಾ ಇದ್ದಾನೆ. ಭಾರಿ ತಪಸ್ಸು ಮಾಡಿದ. ಒಂದೊಂದು ತಿಂಗಳುಗಳಲ್ಲಿ ಒಂದೊಂದು ಬಿಡ್ತಾ ಹೋದ. ಮೊದಲನೇ ತಿಂಗಳಲ್ಲಿ ಮೊದಲಿಗೆ ವಾರಕ್ಕೊಮ್ಮೆ ಏನಾದರೂ ತಿನ್ನೋದು, 15 ದಿವಸಕ್ಕೊಮ್ಮೆ ಏನಾದರೂ ತಿನ್ನೋದು, ವಾರಕ್ಕೆ ತಿಂಗಳು ಹೋಯ್ತು ಕೇವಲ ನೀರು, ಕೇವಲ ಗಾಳಿ, ಆಮೇಲೆ ಕೊನೆಗೆ ನೀರು, ಹಣ್ಣು ಹಂಪಲು ತಪ್ಪುಗಳನ್ನು ತಿಂತ ಕೊನೆಗೆ ಗಾಳಿಯನ್ನು ಅಭಕ್ಷ ಜಿತಾಶ್ವಾಸ, ಕೇವಲ ಶ್ವಾಸ ಉಶ್ವಾಸಗಳನ್ನು ಮಾಡ್ತಾ ಶ್ವಾಸೋಶ್ವಾಸಗಳನ್ನು ಮಾಡ್ತಾ ಬದುಕಿದ್ದಾನೆ. ಪಂಚಮೇ ಮಾಸೆ ಅನುಪ್ರಾಪ್ತೆ ಜಿತಾಶ್ವಾಸ. ಇಷ್ಟು ಕಠೋರವಾಗಿ ತಪಸ್ಸು ಸಣ್ಣ ಹುಡುಗ ಮಾಡುವುದನ್ನು ಪ್ರಾರಂಭ ಮಾಡಿದ ಮೇಲೆ ಎಲ್ಲರಿಗೆ ಮಲಮೂತ್ರ ತಿರೋಧಾನವಾಯಿತು. ತಿಂದದ್ದು ಹೋಗ್ಲಿಕ್ಕೆ ತಯಾರಿಲ್ಲ, ಹೊಟ್ಟೆಯಲ್ಲಿ ಕೂತ್ಬಿಟ್ಟಿದೆ. ಯಾಕೆ? ಆ ಹುಡುಗನ ತಪಸ್ಸು ಎಲ್ಲರಿಗೆ ಭಯಾನಕವಾಗಿ ಬಿಟ್ಟಿದೆ. ಏನಾಗಬೇಕು ಅವನಿಗೆ? ದೇವರ ದರ್ಶನ ಆಗಬೇಕು, ನನ್ನ ಗಳಿಸಬೇಕಾದ ಸ್ಥಾನವನ್ನು ನಾನು ಗಳಿಸಬೇಕು, ಇಷ್ಟೇ ಉದ್ದೇಶ. ಆಗ ಇಷ್ಟಾಗಿದೆ. ಆಗ ದೇವತೆಗಳಿಗೆ ಹೋಗಿ ಎಲ್ಲ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ಮಾಡಿದಾಗ ಆಯ್ತು, ನಮಗೆ ಗೊತ್ತಾಯ್ತು ನಿಮ್ಮ ಪ್ರಾರ್ಥನೆ ಏನಿದೆ ಅಂತ ಹೇಳಿ, ಕೃತಾಂಜಲಿಂ ಬ್ರಹ್ಮಮಯೇನ ಅಂಬುನ ಪಸ್ಪರ್ಶ ಬಾಲಂ ಕೃಪಯಾ ಕಪೋಲೆ. ಪರಮಾತ್ಮ ಎದುರಿಗೆ ಬಂದಿದ್ದಾನೆ, ಪ್ರತ್ಯಕ್ಷನಾಗಿದ್ದಾನೆ. ಆದ್ರೆ ಕಣ್ಣು ಮುಚ್ಚಿ ದಾನ ಮಾಡ್ತಾ ಅವನ ಹಾಗೇ ಕೂತಿದ್ದಾನೆ. ದೇವರು ಬಂದಿದ್ದಾನೆ ಅಂತ ಎಚ್ಚರ ಇಲ್ಲ. ಆಗ ಬಂದವನೇ ಬಂದು ಶಂಖದಿಂದ ಕಪಾಳಕ್ಕೆ ಅವನಿಗೆ ಸ್ಪರ್ಶ ಮಾಡ್ತಾನೆ. ಶಂಖಾಭಿಮಾನಿ ಲಕ್ಷ್ಮೀದೇವಿ, ಸಕಲ ವೇದಕ್ಕೆ ಅಭಿಮಾನಿ. ಹಾಗಾಗಿ ಸ್ಪರ್ಶ ಮಾಡಿದ ಕೂಡಲೇ ಕಣ್ಣಿಗೆ ಕಂಡ ತಕ್ಷಣ ನಮಸ್ಕಾರ ಮಾಡ್ತಾನೆ ಪರಮಾತ್ಮ. ಶಂಖಚಕ್ರ ಗದಾ ಪದ್ಮಧಾರಣ ಮಾಡಿದ ದೇವರನ್ನು ನೋಡಿ ಬಹಳ ಸಂತೋಷವಾಯಿತು. ಸಂತೋಷವಾದ ಕೂಡಲೇ ಹೊರಗೆ ಬಂದಂತಹ ಶ್ಲೋಕ ಪ್ರಾರ್ಥನೆ, ಯೋಂತ ಪ್ರವಿಶ್ಯ ಮಮ ವಾಚಮಿವಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿ ಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾಧೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪರಮಾತ್ಮನೇ ನಿಮಗೆ ನಮಸ್ಕಾರ. ನೀನು ಒಳಗೆ ನಿಂತು ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಟ್ಟು ಮಾತು ಮನಸ್ಸು ಎಲ್ಲವನ್ನೂ ಆಡಿಸುವನು, ಮಾತನಾಡಿಸುವನು ನೀನೇ. ಅಖಿಲ ಶಕ್ತಿ ಧರಸ್ವಧಾಂನ, ಎಲ್ಲರ ಶಕ್ತಿಯನ್ನ ಎಲ್ಲರಿಗೆ ಪ್ರೇರಣೆಯನ್ನ ಕೊಡುವನೇ ನೀನು. ಹಾಗಾಗಿ ಆ ಸಣ್ಣ ಹುಡುಗನಿಗೆ ಇಷ್ಟು ತಿಳುವಳಿಕೆ ಇಲ್ಲ. ಎಲ್ಲ ಜೀವರಾಶಿಗಳಿಗೆ ಪ್ರೇರಣೆ ಮಾಡುವನು, ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವನು, ಎಲ್ಲವನ್ನು ಮಾಡುವನೇ ಭಗವಂತ ಅಂತನ್ನುವ ತಿಳುವಳಿಕೆ ಯಾರು ಹೇಳಿದ್ದಾರೆ? ಅದಕ್ಕೆ ಯಾರು ಹೇಳಿಲ್ಲ. ಆದ್ರೆ ಶಂಕಾಭಿಮಾನಿಯಾದ ಲಕ್ಷ್ಮೀದೇವಿಯ ಸ್ಪರ್ಶದಿಂದ ಎಲ್ಲ ಧ್ರುವರಾಜನಿಗೆ ಪ್ರಕಟವಾಗ್ತಾ ಇದೆ, ಸ್ಮರಣೆಗೆ ಬರ್ತಾ ಇದೆ. ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಅಂತ ದೇವರನ್ನ ಸ್ತೋತ್ರ ಮಾಡಿ ವಂದಿಸಿದ್ದಾನೆ. ಆಗ ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಕೇಳಿದ, ಏನ್ ಬೇಕಪ್ಪ ನಿನಗೆ? ಯಾಕೆಷ್ಟು ಘೋರವಾದ ತಪಸ್ಸು ಮಾಡಿದಿ ಅಂತಂದಾಗ, ಏನು ಬೇಡ ಸ್ವಾಮಿ, ನಾನು ಎಲ್ಲಿ ಕೂಡ್ತೇನೋ ಕೂತ ಸ್ಥಳದಿಂದ ನನ್ನನ್ನು ಯಾರು ಎಬ್ಬಿಸಬಾರದು. ತಾಯಿ ಎಬ್ಬಿಸಿದ ನೆನಪು ಮತ್ತೆ ಆ ಪ್ರಸಂಗ ನನಗೆ ಬರಬಾರದು. ಸ್ಥಿರವಾದ ಧ್ರುವವಾದ ಸ್ಥಾನ ಬೇಕು ನನಗೆ. ಅಹೋಮತಂ ಮಮಾತ್ಮಾನಂ ಮಂದಭಾಗ್ಯ ಅಪಶ್ಯತಃ. ಇಷ್ಟು ಕೇಳಿದ ತಕ್ಷಣ ಆಯ್ತು ಅಂದ ದೇವರು. ಅದಕ್ಕೆ ಇಷ್ಟು ಘೋರ ತಪಸ್ಸು ಮಾಡ್ಬೇಕು? ಇದನ್ನೇ ನೀನು ಅಲ್ಲೇ ಕೂತು ನಮಸ್ಕಾರ ಮಾಡಿದ್ರೆ ನಾನು ಕೊಡ್ತಿದ್ದೆ ನಿನಗೆ ಅಂತ ಹೇಳಿ ದೇವರು ಅವಶ್ಯವಾಗಿ ಆಗಲಿ ಅಂತ ಹೇಳಿ, ಈಗ ನೀನು ಸಾಧಿಸಬೇಕಾದದ್ದು ಸಾಧಿಸಬೇಕು, ಸಾಧಿಸಿ ನೀನು ಇಲ್ಲೇ ಭೂಲೋಕದಲ್ಲಿ 36,000 ವರ್ಷಗಳ ಕಾಲ ಏನೇ ಇರಬೇಕಾಗಿದೆ. ಅವನು ಇದ್ದು ಇಲ್ಲಿ ರಾಜ್ಯವನ್ನ ಆಳಿ ನೀನು ಪ್ರಜೆಗಳಿಗೆ ಉತ್ತಮ ರಾಜ ಅಂತ ಅನಿಸಿಕೊಂಡು ಮುಂದೆ ಬಾ. ಕಿಂಸ್ತುಗ್ನ ರೂಪದಿಂದ ನಾನು ಧ್ರುವ ಮಂಡಲ ಅಂತ ಇದೆ, ಆ ಮಂಡಲದಲ್ಲಿ ನಾನು ಇರ್ತೇನೆ. ಎಲ್ಲ ನಕ್ಷತ್ರಗಳು ಎಲ್ಲವೂ ಸಂಚಾರ ಮಾಡುತ್ತದೆ, ಆದರೆ ಬ್ರಹ್ಮಾಂಡದ ಸುತ್ತು. ಆದರೆ ಆ ಮಾತ್ರ ಸ್ಥಾನ, ಆ ನಕ್ಷತ್ರ, ಆ ಧ್ರುವ ಮಂಡಲ ಅಳ್ಳಾಡುವುದಿಲ್ಲ, ಗಟ್ಟಿಯಾಗಿರ್ತದೆ. ಅಲ್ಲಿ ನಿನ್ನ ಅಲ್ಲಿ ನಿನಗೆ ಅವಕಾಶ ಇದೆ, ಅವಶ್ಯವಾಗಿ ಬಾ ಅಂತ ಹೇಳಿ ಪರಮಾತ್ಮ ಅದೃಶ್ಯನಾಗಿದ್ದಾನೆ. ಆವಾಗ ಅವನಿಗೆ ಜ್ಞಾನೋದಯ ಆಗಿದೆ. ಅಯ್ಯೋ, ಎಂದೂ ಅಳ್ಳಾಡದ ಇದ್ದ ಸ್ಥಾನ ಯಾವಾಗಾದ್ರೂ ಒಂದು ಕಲ್ಪಕ್ಕೆ ಅಳ್ಳಾಡಬೇಕಲ್ಲ, ಅದು ಪ್ರಳಯ ಕಾಲಕ್ಕೆ ಒಂದು ಕಲ್ಪದವರೆಗೆ ಇರು ನೀನು ಅಂತ ದೇವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾನೆ. ಹಾಗೂ ನನ್ಗೆ ನೆನಪಾಗ್ಲಿಲ್ಲ, ನನ್ನ ಮಾತಿಗೆ ಬರಲಿಲ್ಲ, ಬುದ್ಧಿಗೆ ತೋಚಲಿಲ್ಲ. ಸ್ಥಿರವಾದ ಮೋಕ್ಷವನ್ನೇ ಕೊಡ್ಲಿಕ್ಕೆ ಸಮರ್ಥನಾದ ಭಗವಂತ ಬಂದಾಗ ನಾನು ಅದು ಬಿಟ್ಟು ಒಳ್ಳೆ ಸ್ಥಾನ ಬೇಕು ಅಂತ ಕೇಳಿಬಿಟ್ನಲ್ಲ ನಾನು ಅಂತ ಹೇಳಿ, ಅಹೋಬತಂ ಮಮಾದ್ಯಾದ್ಯ ಮಂದಭಾಗ್ಯಸ್ಯ ಪಶ್ಯತಃ ಭಗವಚ್ಚಿದ ಪಾದಮೂಲಂ. ಪರಮಾತ್ಮನ ಪಾದಮೂಲವನ್ನು ಕೇಳಿದ್ದೆ ಅಂತಂದ್ರೆ ನಾನು ಉದ್ಧಾರ ಆಗ್ತಿತ್ತು. ಏನ್ ಮಾಡಿಬಿಟ್ಟೆ ನಾನು? ಆಗ ಧ್ರುವನೇ ತಾನು ತನ್ನನ್ನು ಸಮಾಧಾನ ಮಾಡಿಕೊತಾನೆ.
ಏನು, ನನ್ನಿಂದ ಇನ್ನ ಹೆಚ್ಚು ಸಾಧನೆ ಆಗುವ ಇದೆ. ಹಾಗಾಗಿ ದೇವರು ಅಷ್ಟು ಉತ್ತಮ ಸ್ಥಾನ ಕೊಡ್ಲಿಕ್ಕೆ ಇನ್ನ ತಯಾರಿಲ್ಲ. ಹಾಗಾಗಿ ದೇವತೆಗಳಲ್ಲಿ ಪ್ರೇರಣೆ ಮಾಡಿ ನನಗೆ ಈ ವರವನ್ನು ಕೇಳಿಸಿಬಿಟ್ಟ. ಹೀಗಾಗ್ತದೆ ಪ್ರಸಂಗ. ರಾವಣ ಕುಂಭಕರ್ಣನ ವಿಷಯದಲ್ಲಿಯೂ ನಾವು ನೋಡ್ತೇವೆ, ನಮ್ಮ ವಿಷಯಗಳಲ್ಲಿಯೂ ನಾವು ನೋಡ್ಕೊಳ್ತೇವೆ. ಇಷ್ಟು ಭಾಗವತ, ಇಷ್ಟು ಜ್ಞಾನ, ಸತ್ರ, ಪ್ರವಚನ, ಪುರಾಣಗಳನ್ನೆಲ್ಲ ಕೇಳಿದರೂ ಮತ್ತೆ ನಾವು ರಾಜಸ ಭಕ್ತಿ, ತಾಮಸ ಭಕ್ತಿಯನ್ನು ಮಾಡ್ತೇವೆ, ಸಾತ್ವಿಕ ಭಕ್ತಿಯನ್ನು ಮಾಡಂಗಿಲ್ಲ. ಕೇಳಬೇಕಾದದ್ದನ್ನೇ ಕೇಳ್ತೇವೆ, ಕೇಳಬಾರದದ್ದನ್ನೇ ಕೇಳ್ತೇವೆ, ಕೇಳಬಾರದದ್ದನ್ನ ಕೇಳೋದಿಲ್ಲ. ಯಾಕೆ? ನಮ್ಮಿಂದ ಇನ್ನು ಅಷ್ಟು ಸಾಧನೆ ಮಾಡಬೇಕು, ಮಾಡಿಸಬೇಕು, ಅಷ್ಟು ಪಕ್ವರಾಗಿರೋದಿಲ್ಲ ಅಂತನ್ಲಿಕ್ಕೆ ಧ್ರುವರಾಜ ಇವನು ಅತ್ಯಂತ ಜ್ವಲಂತ ಪ್ರಾಯವಾದ ದೃಷ್ಟಾಂತ. ಇಷ್ಟು ನಾವು ಶ್ರವಣವನ್ನು ಮಾಡಿದ ಮೇಲೆ ನಾವು ಏನ್ ಬೇಕು ಮತ್ತು ಅದನ್ನೇ ಕೇಳ್ತೇವೆ ನಾವು ದೇವರಿಗೆ. ಹಾಗೆ ಒಂದು ಆಯ್ತಲ್ಲ ಪರಿಸ್ಥಿತಿ. ದೇವಿಂ ಮಾಯಾಮುಪಶ್ರಿತ, ಏನೇ ಆಗಲಿ 6-8 ವರ್ಷದ ಹುಡುಗ ದೇವರನ್ನು ಪ್ರತ್ಯಕ್ಷವಾಗಿ ಮಾಡಿಕೊಂಡಿದ್ದಾನೆ ಅಂದ್ರೆಗಿಂತ ದೊಡ್ಡ ಸಾಧನೆ ಏನು ಅಂತ ಹೇಳಿ ತಾನು ರಾಜ್ಯಕ್ಕೆ ಬರ್ತಾ ಇದ್ದಾನೆ. ಇಡೀ ರಾಜ್ಯ ಚತುರಂಗ ಸೈನ್ಯದಿಂದ ಅಗಸಿ ಬಾಗಲಕ್ಕೆ ಹೊರಗಿನ ಮಹಾದ್ವಾರಕ್ಕೆ ಬಂದು ನಿಂತಿದೆ. ವಾದ್ಯ ವೈಭವಗಳನ್ನ ಬಾರಿಸ್ತಾ ಇದ್ದಾರೆ. ಸುನೀತಿ ಸುರಿಚಿನೂ ಬಂದಿದ್ದಾರೆ. ತಾನಪಾದನು ಎದುರಿಗೆ ಬಂದಿದ್ದಾನೆ. ಇವನು ಬಂದಿದ್ದಾನೆ, ನೋಡ್ತಾ ಇದ್ದಾರೆ, ಮಹಾ ಮರ್ಯಾದೆ ಮಾಡ್ತಾ ಇದ್ದಾರೆ. ಶಂಖ ದುಂದುಭಿನಾದೇನ ಬ್ರಹ್ಮಘೋಷೇಣ ವೇಣುಬಿಹಿ, ಎಲ್ಲಾ ವಾದ್ಯ ವೈಭವಗಳನ್ನ, ನರ್ತನೆಗಳನ್ನ ಮಾಡಿಸ್ತಾ ಇದ್ದಾರೆ. ಸಾಧಿಸಿಕೊಂಡು ಬಂದಿದ್ದಾನೆ ಅಂತ ಬಂದವನೇ ಬಂದು ಸುನೀತಿಗೆ ನಮಸ್ಕಾರ ಮಾಡಲಿಲ್ಲ, ಸುರುಚಿಗೆ ನಮಸ್ಕಾರ ಮಾಡಿದ. ಯಾಕೆ ಅಂದ್ರೆ, ನೀನು ಅವತ್ತೇನೋ ನನಗೆ ಬೈದು ಹೊರಗೆ ಕಳಿಸಿದ್ದಿಲ್ಲ, ದಬ್ಬಿದ್ದಿಲ್ಲ ಅಂದ್ರೆ ದೇವರ ಪ್ರತ್ಯಕ್ಷವನ್ನು ಮಾಡಿಕೊಂಡು ಏನೋ ಸಾಧಿಸಬೇಕು ಆ ಛಲ ನನಗೆ ಬರ್ತಿದ್ದಿಲ್ಲ ಅಂತ ಹೇಳಿ ಅವನು ಅಕ್ಕಿನೂ ಹೇಳ್ದ, ಇಲ್ಲ ನಾನು ಆ ಮಾತು ಅನ್ನಬಾರ್ದಾಗಿತ್ತು, ಅಷ್ಟೇನು ನಾನು ಕೆಟ್ಟವಳಲ್ಲ, ನಿನಗೆ ಆ ಮಾತು ಅನ್ನಬಾರ್ದಾಗಿತ್ತು, ಹಾಗಾಗಿ ನಿನಗಂದೆ, ಇನ್ನು ಮೇಲೆ ನಿನ್ನ ಸ್ಥಾನ ಏನಿದೆಯೋ ಅದು ನೀನು ಪಡೆದುಕೊಳ್ಳು, ನಾ ಯಾವುದಕ್ಕೂ ಅಡ್ಡಿ ಆತಂಕಗಳನ್ನು ಮಾಡೋದಿಲ್ಲ ಅಂತ ಹೇಳಿ ಆರುಷ್ಯ ಶಿಬಿಕಾಂ, ಆನೆ ಮೇಲೆ ಕೂಡಿಸಿ ಅವನನ್ನ ರಾಜ್ಯದ ಮೇಲೆ ಪ್ರದಕ್ಷಿಣೆಯನ್ನು ಹಾಕಿದ್ದಾರೆ. ಬಹಳ ವೈಭವ ಮಾಡಿಸಿದ್ದಾರೆ. ಯಸ್ಯ ಪ್ರಸನ್ನೋ ಭಗವಾನ್ ಉತ್ತಮ ಧ್ರುವಯೋಹೋ, ಬೆಳೀತಾ ಇದ್ದಾರೆ ದೊಡ್ಡವರಾದ್ರು. ಒಂದು ದಿನ ಕಾಡಿಗೆ ಉತ್ತಮ ಹೋಗಿದ್ದಾನೆ. ಅಲ್ಲಿ ಎಲ್ಲ ಯಕ್ಷರು ಬಂದಿದ್ದಾರೆ. ಯಕ್ಷರ ಜೊತೆಗೆ ಯುದ್ಧವಾಗ್ತದೆ. ಯಕ್ಷರು ಅವನನ್ನು ಕೊಂದೇ ಹಾಕಿ ಬಿಡ್ತಾರೆ. ಉತ್ತಮ ಸತ್ತೋದ. ಅದನ್ನ ನೋಡಿ ಸಿಟ್ಟಿಗೆ ಬಂದು ತಾನು ಹೋಗ್ತಾನೆ. ಯಕ್ಷರನ್ನೇ ಕೊಂದು ಹಾಕ್ಬೇಕು ಅಂತ ಹೇಳಿ ಎಲ್ಲ ಯಕ್ಷರನ್ನು ಕೊಲ್ತಾ ಇರ್ತಾನೆ. ಅಷ್ಟರೊಳಗೆ ಕುಬೇರ ಬರ್ತಾನೆ. ಏನೋ ನಿಮ್ಮ ಉತ್ತಮ ಯುದ್ಧ ಮಾಡುವಾಗ ಸತ್ತಿದ್ದಾನೆ, ನಾವೇನು ಮೋಸ ಮಾಡಿಕೊಂಡಿಲ್ಲ ಅಂತ ಹೇಳಿ ಯಾವ ಕಾಲಕ್ಕೂ ನಮ್ಮನ್ನು ಬಂದು ನೀವು ಯಕ್ಷರನ್ನು ಸಂಹಾರ ಮಾಡ್ತಾ ಹೋದ್ರೆ ಹೇಗಪ್ಪ? ಯಾರೋ ಒಬ್ಬ ಸಮುದ್ರದಲ್ಲಿ ತೀರಿ ಹೋಗಿದ್ದಾನೆ, ಸಮುದ್ರವನ್ನೇ ಕುಡಿದು ಹಾಕ್ತೀನಿ ನಾನು ಅಂತ ಹೊರಟ್ರೆ ಹಾಗೆ ಇದೆ. ಏನಾಗಬೇಕಾಗಿತ್ತು ಅದಾಗಿದೆ, ಅವನು ಪ್ರಾರಬ್ಧ ಇತ್ತು, ಹಾಗಾಗಿ ಬಿಟ್ಟು ಬಿಡು, ನಿನ್ನ ಸಾಧನದಲ್ಲಿ ನೀನು ಆಸಕ್ತನಾಗು ಅಂತ ಹೇಳಿ ಆ ಧ್ರುವನಿಗೆ ಜ್ಞಾನೋದಯವನ್ನು ಮಾಡ್ತಾರೆ. ಉತ್ತಮ ರೀತಿಯಿಂದ ಸಾಧನ ಮಾಡ್ತಾನೆ. ಎಷ್ಟು ವರ್ಷಗಳ ಕಾಲ ತಾನು ಭೂಲೋಕದಲ್ಲಿ ಇದ್ದು ವಾಸ ಮಾಡಬೇಕೋ ಅಷ್ಟು ವಾಸ ಮಾಡಿ ಅನಂತರದಲ್ಲಿ ತನ್ನ ಸ್ಥಾನವನ್ನು ತಾನು ಪಡಿತಾನೆ. ಧ್ರುವ ಮಂಡಲ ಅತ್ಯಂತ ಶ್ರೇಷ್ಠಕರವಾದ ಮಂಡಲ ಅಂತ ತಿಳಿಸಿಕೊಡ್ತಾರೆ. ಇನ್ನು ಪೃಥು ಚಕ್ರವರ್ತಿ ಚರಿತ್ರೆಯನ್ನು ಹೇಳ್ತಾರೆ. ಅಂಗ ಅವರ ವಂಶದಲ್ಲೇನೆ ಅಂಗ ಅಂತನ್ನುವ ರಾಜ, ಅವನಿಗೆ ಸುನೀತಾ ಅಂತನ್ನುವ ಹೆಣ್ಣು ಮಗಳು, ಹೆಂಡತಿ. ಅವರಿಗೆ ಮಕ್ಕಳಾಗಿದ್ದಿಲ್ಲ. ಮಕ್ಕಳಾಗಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಮಕ್ಕಳನ್ನ ಪಡೆದ್ರೆ ವೇನ ಅಂತನ್ನುವ ಒಬ್ಬ ದುಷ್ಟ ತಾನು ಜನ್ಮ ತಾಳಿದ್ದಾನೆ. ವೇನ ಅಂತಂದ್ರೆ ದುಷ್ಟ, ಪೀಡ ಅಂತ ಅರ್ಥ. ಎಲ್ಲ ವಿಧವಾದ ಕುಕ್ಕತ್ಯಗಳನ್ನ, ಪಾಪಗಳನ್ನ ಮಾಡ್ತಾ ಇದ್ದವನು, ಅಂತ ನೀಚ. ಅವನಂದ, ಇಷ್ಟು ದಿವಸ ನಾನು ಮಕ್ಕಳಾಗಿಲ್ಲ ಅಂತ ಒದ್ದಾಡ್ತಾ ಇದ್ದೆ, ಇಂಥ ಮಕ್ಕಳು ಹುಡ್ತಾ ಇದ್ರೆ ನಾನು ಪ್ರಾರ್ಥನೆ ಮಾಡ್ತಿದ್ದಿಲ್ಲ, ಪೂಜಾದಿಗಳನ್ನೇ ಮಾಡ್ತಿದ್ದಿಲ್ಲ, ಯಾಕೆ ಮಾಡಿ ನಾನು ಇಷ್ಟು ದುಃಖವನ್ನು ನೋಡಬೇಕು, ಅನುಭವಿಸ್ಬೇಕು ಅಂತ ಹೇಳಿ ಆ ರಾಜ ಅಂಗ ಬಿಟ್ಟು, ಅಂದ್ರೆ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋಗ್ಬಿಟ್ಟ ತಪಸ್ಸಿಗೆ. ಆವಾಗ ಸ್ವಾತಂತ್ರ್ಯ ಸಿಕ್ತಿವನಿಗೆ, ಅಂಗನಿಗೆ, ವೇನನಿಗೆ. ಇನ್ನ ಹೆಚ್ಚು ಪಾಪಕರ್ಮಗಳನ್ನು ಮಾಡ್ತಾ ಇದ್ದ. ಎಲ್ಲ ಯಾಗ ಯಜ್ಞ ಏನೇ ಮಾಡ್ತಿರೋ ಅದು ನನಗೆ ಸಮರ್ಪಣೆ ಆಗ್ಬೇಕು, ದೇವರಿಗೆ ಬಿಟ್ಬಿಡ್ಬೇಕು. ಇಷ್ಟಷ್ಟೇ ಪುತ್ರ ಕಾಮಸ್ಯ. ಇಷ್ಟೆಲ್ಲ ಆದಾಗ ಋಷಿಗಳು ಬಂದು ಉಪದೇಶ ಮಾಡ್ತಾರೆ. ಏನ್ ಮಾಡ್ತೀಯಪ್ಪ ನೀನು, ಏನು ಮಾಡಬೇಕು, ರಾಜ್ಯನಾದವನು ಪ್ರಜಾ ರಕ್ಷಣೆ, ಪ್ರಜಾ ಪರಿಪಾಲನೆ ಮಾಡೋದು ಬಿಟ್ಟು ನೀನು ಎಲ್ಲ ದುಷ್ಟ ಕೃತ್ಯಗಳನ್ನ ಮಾಡ್ತಾ ಇದ್ದಿ, ಅಸಂಗವನ್ನು ಮಾಡ್ತಾ ಇದ್ದಿ, ಹಾಗೆ ಮಾಡಬೇಡ ಅಂತ ಹೇಳಿ ಉಪದೇಶ ಮಾಡಿದ್ರೆ ಅವರಿಗೆ ಬೈದ, ಅವರಿಗೆ ತಿರಸ್ಕಾರ ಮಾಡಿದ. ಅವರೆಲ್ಲ ಶಾಪ ಕೊಟ್ಟು, ನೀನ್ ಸತ್ ಹೋಗು, ಭ್ರಷ್ಟನಾಗು ನೀನು ಅಂತಂದಾಗ ಅವನ ಶಾಪಿಗೆ ಏನಾಗ್ಬೇಕು, ಸತ್ತೇ ಹೋದ. ಮತ್ತೆ ಪುನಃ ರಾಜ್ಯಕ್ಕೆ ಯಾರಿಲ್ಲ ಅಂತ ಆಯ್ತು. ಆಗ ರಾಜ್ಯಕ್ಕೆ ಯಾರಿಲ್ಲ ಅಂತಂದಾಗ ಅವನ ತೊಡೆಗಳ ತಾಯಿ ಸುನೀತ ಎಣ್ಣೆಗಳ, ವನಸ್ಪತಿಗಳ ಸಹಾಯದಿಂದ ಅವನ ಶವವನ್ನ, ಅಂದ್ರೆ ಅವನ ದೇಹವನ್ನ ರಕ್ಷಣೆ ಮಾಡಿಟ್ಟಿದ್ದಾಳೆ. ಆಗ ಮಹಾಮಹಾ ಜ್ಞಾನಿಗಳಿಗೆ ಕರೆಸಿ ಅವನ ತೊಡೆಗಳನ್ನ ಮಥನ ಮಾಡಿಸ್ತಾಳೆ. ಮಥನ ಮಾಡಿಸಿದ ಮೇಲೆ ಕಾಕ ಕೃಷ್ಣೋ ಅತಿ ಹ್ರಸ್ವಃ, ಕಪ್ಪು ಆದವನು, ಕೆಂಪು ಕೂದಲೇನು, ಗಿಡ್ಡಾದವನು ವ್ಯಕ್ತಿ ಹುಟ್ಟುತ್ತಾನೆ, ಅವನೇ ನಿಷಾದ.
ನಿಷಾದ ಜಾತಿಗೆ ಮೊದಲನೇದವನು ಅವನ ಹೆಸರು ಮೊದಲನೇದವನು ಆಗಿ ಹುಟ್ಟುತ್ತಾನೆ. ಇವನೇನು ರಾಜ್ಯಕ್ಕೆ ಯೋಗ್ಯನಾದವನಲ್ಲ, ಇವನನ್ನ ಕೊಟ್ಟು ಕಳಿಸ್ಬಿಡ್ರಿ ಅಂತ ಕೊಟ್ಟು ಕಳಿಸ್ಬಿಡ್ತಾಳೆ. ಆಗ ಬಾಹು ಮಥುನಾಮನ್ನು ಮಾಡ್ತಾರೆ. ಬಾಹುಭ್ಯಾಂ ಅಂತಮಾನಾಭ್ಯಾಂ ಮಿಥುನಂ. ಆಗ ಪರಮಾತ್ಮನ ಅಂಶಭೂತನಾದ ಒಬ್ಬನು ಪೃಥು ಅಂತನುವ ಪರಮಾತ್ಮನೇ ಅಲ್ಲವನು, ಪರಮಾತ್ಮನ ಅಂಶ, ಮಹಾ ತೇರಸ್ಸು ಪರಾಕ್ರಮಿ, ಲಕ್ಷ್ಮೀದೇವಿಯ ಅಂಶ ಇದ್ದಳಂತಹ ಅರ್ಚಿ ಅಂತನುವ ಹೆಣ್ಣು ಕೂಡ ಹುಡ್ತಾಳೆ. ಆಗ ಆ ಪೃಥುರಾಜನ ಭಾರಿ ಅದ್ಭುತವಾದಂತಹ ಸಾಮರ್ಥ್ಯ, ಸಮುದ್ರ ಗಿರ ಎಲ್ಲ ಒಣಗಿ ಹೋಗ್ಬಿಟ್ಟಿರ್ತದೆ. ಪೃಥ್ವಿ ಸಸ್ಯಗಳನ್ನು ಕೊಡ್ತಿರೋದಿಲ್ಲ ಇವನು ಮಾಡುವ ಪಾಪಕರ್ಮಗಳಿಗೆ. ಹಾಗಾಗಿ ಪುನಃ ಮತ್ತೆ ಎಲ್ಲ ಪ್ರಜೆಗಳು ಪ್ರಾರ್ಥನೆ ಮಾಡಿದ್ದಕ್ಕೆ ಧನುರ್ಬಾಣಗಳನ್ನ ಹಿಡಿದುಕೊಂಡು ಆ ಪೃಥ್ವಿಗೆ ಬೆನ್ನತ್ತಾನೆ. ಆಗ ಪೃಥ್ವಿ ಹೇಳುತ್ತದೆ, ನನಗೆ ಬೆನ್ನತ್ತಿದ್ ನಡೆಯುವುದಿಲ್ಲ. ಸತ್ಯುತ್ತಮ ಶ್ಲೋಕ ಗುಣಾನುವಾದೆ ಜುಗುಪ್ಸಿತಂ ನ ತದಯಂತಿ ಸಭ್ಯ ಮಹದ್ಗುಣಾನಾಂ ಆತ್ಮನಿ ಕರ್ತು ಮೀಶಃ ಕಸ್ಥಾವಕೈ ಸ್ಥಾವಯತೆ ಸತೋಪಿ. ನೀನೊಂದು ಕೆಲಸ ಮಾಡು, ಧಾನ್ಯ ಏನು ಆದ್ರೆ ಬೆಳೀತದೆ, ಒಬ್ಬ ಹಾಲು ಕರೆಯುವನನ್ನ ಪಾತ್ರವನ್ನ ತೆಗೆದುಕೊಂಡು ಬಾ, ನನ್ನನ್ನ ನೀನು ಉಪಯೋಗ ಮಾಡಿಕೋ, ಆಗ ನಿನಗೆಲ್ಲ ಧಾನ್ಯಗಳು ಹಾಕಿದಾಗ ಫಲವನ್ನು ಕೊಡುತ್ತದೆ ಅಂತ ಹೇಳಿದಾಗ ವಸುದೇ ಸ್ವಾಂ ವದಿಷ್ಯಾಮಿ. ಕೊಲ್ಲಿಕ್ಕೆ ಹೋದವನು ವರವನ್ನು ಪಡೆದು ಎಲ್ಲ ವಿಧವಾದ ಸರೋವರಗಳನ್ನ ಮಾಡ್ತಾನೆ, ನದಿಗಳನ್ನ ಸ್ವಚ್ಛ ಮಾಡಿಸ್ತಾನೆ, ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗ್ಲಿಕ್ಕೆ ಬೇಕಾದ ಮಾರ್ಗಗಳನ್ನು ಸುಧಾರಣೆ ಮಾಡ್ತಾನೆ, ಪ್ರಜಾವ ರಕ್ಷಣೆ ಮಾಡ್ತಾನೆ, ಎಲ್ಲ ಕಡೆಗೆ ಸುಭಿಕ್ಷೆ ಆಗುವಂತೆ ಮಾಡ್ತಾನೆ. ಏನು ಪೃಥುರ ಚಕ್ರವರ್ತಿಯ ರಾಜ್ಯವನ್ನು ಆಳಿದು ಅತ್ಯಂತ ಅದ್ಭುತವಾಗಿ ಅಹಂ ದಂಡದರೋದರಹ. ಆಮೇಲೆ ಕೊನೆಗೆ ಒಂದು ದಿವಸ ಯಾಗ ಮಾಡಬೇಕು ಅಂತ ಹೋಗ್ತಾನೆ, ಅಶ್ವಮೇಧ ಯಾಗ ಮಾಡಿದಾಗ ಅಶ್ವಮೇಧ ಯಾಗ ಮಾಡಿದ್ರೆ ಯಾರಿಗೆ ತೊಂದರೆ? ಇಂದ್ರನಿಗೆ ತೊಂದರೆ, ಅವನ ಸಿಂಹಾಸನದ ಮೇಲೆ ಬಂದು ಕೂಡ್ತಾನೆ ಅಂತ ಹೇಳಿ. ಆ ಇಂದ್ರ ಅಶ್ವಮೇಧ ಯಾಗದಲ್ಲಿದ್ದ ಕುದುರೆಯನ್ನು ಅಪಹಾರ ಮಾಡಿಬಿಡ್ತಾನೆ. ಆಗ ಇಂದ್ರನಿಗೂ ಇವನಿಗೆ ಮತ್ತೆ ಯುದ್ಧವಾಗ್ತದೆ. ಕೊನೆಗೆ ಒಪ್ಪಂದ ಆಗ್ತದೆ, ಬಿಟ್ಟಾಗ ಸ್ವಯಮೇವ ಬ್ರಾಹ್ಮಣೋ ಭುಂಕ್ತೆ. ಆಗ ಈ ಸಾಮಾನ್ಯನಾದವನಲ್ಲ ಪೃಥು ಚಕ್ರವರ್ತಿ ಅಂತ ಹೇಳಿ ಆ ಪೃಥು ಚಕ್ರವರ್ತಿಯ ಚರಿತ್ರೆಯನ್ನು ಹೇಳ್ತಾರೆ. ಭಾರಿ ಆ ಪೃಥು ಚಕ್ರವರ್ತಿಯ ರಾಜನ ಚರಿತ್ರೆಯನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಐಶ್ವರ್ಯಕ್ಕೆ ಕುಂದು ಇಲ್ಲ. ಅಷ್ಟೇ ಅಲ್ಲ, ಅವನು ರಾಜನಾಗುವ ಸೌಭಾಗ್ಯವನ್ನು ಪಡಿತಾನೆ ಅಂತನ್ನುವ ಕಥೆಯನ್ನು ಹೇಳ್ತಾರೆ. ಪ್ರಾಚೀನ ಬರ್ರಿ ಪ್ರತಿನಿತ್ಯ ಕರ್ಮವನ್ನು ಮಾಡುವನು. ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಪ್ರತಿನಿತ್ಯ ಕರ್ಮವನ್ನೇ ಮಾಡೋನು. ಜ್ಞಾನದಲ್ಲಿ ಆಸಕ್ತಿನೇ ಇಲ್ಲ, ಯಾವಾಗಲೂ ಕರ್ಮಿಷ್ಠನಾದ ವ್ಯಕ್ತಿ ಇರ್ತಾನೆ. ಆವಾಗ ನಾರದರು ಬಂದು ಉಪದೇಶ ಮಾಡ್ತಾರೆ, ಕರ್ಮವನ್ನು ಮಾಡಿದವರು ಯಾರು ಉದ್ಧಾರ ಆಗಿಲ್ಲಪ್ಪ. ಕರ್ಮವನ್ನು ಮಾಡಿ ಕರ್ಮದ ಸಮರ್ಪಣೆಯನ್ನ ಭಗವಂತನಿಗೆ ಮಾಡಿ ಆ ಕರ್ಮದಿಂದ ಸಿಕ್ಕ ಫಲ ಏನಿದೆಯೋ ಆ ಫಲದಿಂದ ಜ್ಞಾನ ಸಂಪಾದಿಸಬೇಕು. ನೀನು ಒಳ್ಳೆ ವ್ಯಕ್ತಿ, ಆದರೆ ಕರ್ಮವನ್ನ ಹಾದಿ ತಪ್ಪು ಹಿಡಿಬೇಡ. ಕರ್ಮವನ್ನು ಮಾಡುವುದು ಕೇವಲ ಜ್ಞಾನಕ್ಕಾಗಿ ಅಂತನ್ನುವುದನ್ನ ಅನುಸಂಧಾನ ನೀನು ಮಾಡಿಕೊಂಡು ಜ್ಞಾನ ಸಂಪಾದನೆ ಮಾಡು ಅಂತ ಹೇಳಿ ಆ ಪ್ರಾಚೀನ ಬರಿಹಿಗೆ ನಾರದರು ತಾವು ಉಪದೇಶ ಮಾಡ್ತಾರೆ ಅಂತ ಹೇಳಿ ಇವತ್ತು ಆಷಾಢ ಏಕಾದಶಿ ನಿಮಿತ್ತ ಎಷ್ಟು ಸಾಧ್ಯವಿದೆಯೋ ಇಡೀ ದಿವಸ ಮಾಡಬೇಕು. ಇನ್ನು ಮುಂದೆ ಸಮಯ ಇದೆ, ಆದರೆ ಮುಂಜಾನಿಂದ ಶ್ರವಣ ಮಾಡಿ ಎಲ್ಲ ಸಾಕಾಗಿದೆ. ಅನೇಕ ಜನ ಅದು ಏನಂತಾರೆ, ಶಿಫ್ಟ್ ಮೇಲೆ ಶಿಫ್ಟ್ ಅಂತಾರಲ್ಲ, ಒಬ್ಬರು ಒಂದೊಂದು ಗುಂಪುಗಳು ಬಂದು ಆಯಾ ಕಾಲಕ್ಕೆ ಶ್ರವಣವನ್ನು ಮಾಡಿದ್ದಾರೆ. ಯಾರು ಏನು ಶ್ರವಣ ಮಾಡಿದ್ದಾರೋ ಅವರಿಗೆ ಭಗವಂತ ಇವತ್ತು ಶ್ರವಣ ಮಾಡಿದ್ರಿಂದ ಅವರವರ ಇಷ್ಟಾರ್ಥಗಳನ್ನು ಭಗವಂತ ಕರುಣಿಸಿ ಜ್ಞಾನಾದಿಗಳಲ್ಲಿ ಆಸಕ್ತಿಯನ್ನ ಮಾಡಿ ಜ್ಞಾನಾದಿಗಳನ್ನು ಅಭಿವೃದ್ಧಿ ಮಾಡುವಂತೆ ಭಗವಂತ ಕರುಣಿಸ್ಲಿ. ಇತೋಪಿ ಜ್ಞಾನಾದಿಗಳಲ್ಲಿ ಪಾಠ ಪ್ರವಚನದಲ್ಲಿ ದೀಕ್ಷೆಯನ್ನ ಪರಮಾತ್ಮ ಮಾಡ್ಲಿ, ಅನುಗ್ರಹವನ್ನು ದೀಕ್ಷೆ ಬರುವಂತೆ ಪರಮಾತ್ಮ ಅನುಗ್ರಹ ಮಾಡ್ಲಿ ಅಂತ ಹೇಳಿ ಭಾಗವತ ಪ್ರತಿಪಾದ್ಯನಾದಂತಹ ವೇದವ್ಯಾಸ ದೇವರು ಗ್ರಂಥ ಪ್ರತಿಪಾದ್ಯರು, ಗ್ರಂಥ ರಚನೆಕರ್ತರುಗಳು ಮತ್ತು ಜ್ಞಾನವನ್ನು ಅನುಗ್ರಹಿಸಿ ಸಂಪಾದನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಗುರುಗಳ ಅಂತರ್ಯಾಮಿಯಾದಂತಹ ಭಗವಂತನಿಗೆ ಇವತ್ತಿನ ಈ ಎಲ್ಲ ಪುಣ್ಯವನ್ನ ಸಮರ್ಪಣೆ ಮಾಡಿ ಭಗವಂತನಿಗೆ ವಿಶೇಷ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಭವೇ ಯಥಾ ಭಕ್ತಿ ಪಾದಯೋಸ್ತವ ಜಾಯತೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ. ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಅಕ್ಷಯಂ ಹೇಳ್ರಿ.